ನನ್ನ ಹೆಸರು ಅಗಮ್ಯ ಅಂತ. ನಾನು ನೆದರ್ಲ್ಯಾಂಡ್ ಚಾನೆಲಿಂದ ಬಂದಿದ್ದೀನಿ. ಸರ್, ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಯುದ್ಧ ನಡಿಬೇಕಾದ್ರೆ ನೀವು ಲೈವ್ ಟೆಲಿಕಾಸ್ಟಿಂಗ್ ಮಾಡಿದ್ರಿ. ಆವಾಗ ನಿಮ್ಗೆ ಹೆಂಗೆ ಅನಿಸ್ತು? ರಷ್ಯಾ ಯುಕ್ರೇನ್ ಯುದ್ಧ ಅಲ್ಲ, ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧವನ್ನು ನಾನು ಲೈವ್ ಟೆಲಿಕಾಸ್ಟ್ ಮಾಡಿದ್ದು. ಗಾಜಾ ಸ್ಟ್ರಿಪ್ನಿಂದ ಗಾಜಾ ಸ್ಟ್ರಿಪ್ನಿಂದ ಇಸ್ರೇಲ್ ಮೇಲೆ ದಾಳಿ ಆಯಿತು. ಇಸ್ರೇಲ್ನವ್ರು ವಾಪಸ್ ಪ್ರತಿ ದಾಳಿ ಮಾಡಿದಾಗ ನಾನು ಕವರೇಜ್ಗೆ ಅಂತ ಹೋಗಿದ್ದೆ ಅಲ್ಲಿ. ಅದೇ ನಾನು ಅನೇಕ ಸಂದರ್ಶನಗಳಲ್ಲಿ ಹೇಳಿದ್ದೀನಿ. ಇಸ್ರೇಲ್ಗೆ ಹೋದ ತಕ್ಷಣ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಲ್ಯಾಂಡ್ ಆಗಿ ಅಲ್ಲೇನೋ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ರೂಮ್ ತಗೊಂಡೆ. ರೂಮ್ನಲ್ಲಿ ತುಂಬ ಮಕ್ಕಳು ಓಡಾಡ್ತಾಯಿದ್ರು, ನಿಮ್ಮ ವಯಸ್ಸಿನ ಮಕ್ಕಳೆಲ್ಲ. ಅವ್ರ ಕೈಯಲ್ಲಿ ಹೊಸ ಹೊಸ ಟಾಯ್ಸ್ ಇತ್ತು, ಓಡಾಡ್ತಿದ್ರು. ಅಲ್ಲಿನ ಆ ಹೋಟೆಲ್ನ ಲಂಚ್ ಸರ್ವ್ ಮಾಡ್ತಾರಲ್ಲ, ಆ ರೂಮ್ಗೆ ಹೋದಾಗ ಅಲ್ಲಲ್ಲಿ ಟೇಬಲ್ ಹಾಕ್ಕೊಂಡಿದ್ರು, ಒಂದು ಜನ ಅಳತಿದ್ರು, ಇನ್ಯಾರೋ ಸಮಾಧಾನ ಮಾಡ್ತಿದ್ರು. ಆ ಹೋಟೆಲ್ನವ್ರನ್ನ ಕೇಳಿದೆ, ವಾಟ್ ಈಸ್ ದಿಸ್, ಏನಾಗ್ತಿದೆ ಇಲ್ಲಿ ಅಂತ. ಅವ್ರು ಹೇಳಿದ್ರು, ಗಾಜಾದ ಕಡೆಯಿಂದ ದಾಳಿಗೊಳಗಾದ ಊರುಗಳಿಂದ ಜನರನ್ನ ಸೇಫಾಗಿ ಕರ್ಕೊಂಡು ಬಂದು ಸರ್ಕಾರ ಇಲ್ಲಿ ಇಟ್ಟಿದೆ ಅಂತ ಹೇಳಿದ್ರು. ಗೌರ್ಮೆಂಟು ಆ ಫ್ಯಾಮಿಲಿಗಳನ್ನು ಸೇಫಾಗಿ ಕರ್ಕೊಂಡ್ಬಂದು ನೆನಪಲ್ಲಿ ಇರೋದು ಸ್ಟಾರ್ ಹೋಟ್ಲಲ್ಲಿ ಇಟ್ಟಿತ್ತು. ಅದಾದಮೇಲೆ ಮಾರನೇ ದಿವಸ ಬೆಳಗ್ಗೆ ನಾನು ಯುದ್ಧ ಭೂಮಿ ಕಡೆ ಹೋದೆ, ಗಾಜಾ ಸ್ಟ್ರಿಪ್ ಆ ಕಡೆಯಿಂದ ಸುದ್ದಿಗಳು ಬರ್ತಾಯಿತ್ತು. ಅಲ್ಲಿ ಮಕ್ಕಳ ಮೇಲೆ ಬಾಂಬ್ಗಳು ಬೀಳ್ತಿದ್ವು, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗ್ತಿತ್ತು, ಟ್ರೀಟ್ಮೆಂಟಿಗೆ ಹಾಸ್ಪಿಟ್ಲ್ ಇಲ್ಲ, ಮಕ್ಕಳನ್ನ ಕರ್ಕೊಂಡು ಓಡಾಡ್ತಾಯಿದ್ರು ಜನ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ದಟ್ ಈಸ್ ವಾಟ್ ಐ ಸೆಡ್. ಇಸ್ರೇಲ್ ಕಡೆ ಮಕ್ಕಳು ಸ್ಟಾರ್ ಹೋಟೆಲ್ಗಳಲ್ಲಿ ಹೊಸ ಹೊಸ ಆಟಿಕೆಗಳನ್ನು ಎತ್ಕೊಂಡಿದ್ದಾರೆ, ಅವರ ತಂದೆ ತಾಯಿ ಮನಸ್ಸಿಗೆ ಆಘಾತ ಆಗಿದೆ ಅಂತ ಕೌನ್ಸಿಲ್ ಮಾಡೋಕ್ಕೆ ಸೈಕಾಲಜಿಸ್ಟ್ಗಳು ಬಂದಿದ್ದಾರೆ ಅಲ್ಲಿ. ಗಾಜಾದ ಕಡೆ ಮಕ್ಕಳಿಗೆ ಗಾಯ ಆಗಿದೆ, ಟ್ರೀಟ್ಮೆಂಟ್ ಮಾಡೋಕ್ಕೇನೂ ಇಲ್ಲ ಅಂತ. ವೈ ದ್ಯಾಟ್ ಡಿಫ್ರೆನ್ಸ್ ಅಂದರೆ, ಗಾಜಾದ ತಂದೆ ತಾಯಿ ಹಮಾಸ್ ವೋಟ್ ಹಾಕಿದ್ರು, ಇಸ್ರೇಲಿನ ತಂದೆ ತಾಯಿ ಡೆಮೋಕ್ರಸಿಗೆ ವೋಟ್ ಹಾಕಿದ್ರು. ಅದಕ್ಕೆ ನಮ್ಮ ಅತಿ ದೊಡ್ಡ ಪಾಠ ಏನು ನಾನು ಕಲ್ತಿದ್ದು ಅಂದರೆ, ನೀವಿನ್ನೂ ಚಿಕ್ಕವರಿದ್ದೀರಿ, ನೆನ್ನೆ ವೋಟಿಂಗ್ ಆಗಿದೆ, ನಿಮ್ಮ ಅಪ್ಪ ಅಮ್ಮ ವೋಟ್ ಹಾಕಿದ್ರಾ? ಅವರು ನಿಮ್ಮ ಭವಿಷ್ಯ ಬರೆದಿರ್ತಾರೆ. ಅಲ್ಲೂ ನಿಮ್ಮಂಗೆ ಮಕ್ಕಳಿದ್ರು, ರಣರಂಗದಲ್ಲಿ ಯುದ್ಧ ನಡೀತಾ ಇರೋಲ್ಲಿ ನಿಮ್ಮಂಥ ಮಕ್ಕಳು, ನಿಮ್ಮಷ್ಟೇ ನಿಮ್ಗಿಂತ ಚಿಕ್ಕ ಮಕ್ಕಳಿದ್ರು. ಒಂದು ಬಾರ್ಡರ್ ಅಷ್ಟೇ, ಒಂದು ತಂತಿ ಬೇಲಿ ಒಂದು ಕಡೆ ನಾನು ನಿಂತ್ಕೊಂಡಿದ್ದೆ, ಇನ್ನೊಂದು ಕಡೆ ಅವರಿದ್ದರು. ಆ ಕಡೆ ಮಕ್ಕಳು ಹೆಂಗಿದ್ದಾರೆ, ಈ ಕಡೆ ಮಕ್ಕಳು ಹೆಂಗಿದ್ದಾರೆ, ಅವರ ಅಪ್ಪ ಅಮ್ಮ ಹಾಕಿ ಓಟದು. ಸೊ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ತುಂಬ ಧನ್ಯವಾದಗಳು ಸರ್. ನನ್ನ ಹತ್ರ ಇನ್ನೊಂದು ಪ್ರಶ್ನೆ ಇದೆ ಸರ್. ನೀವು ಮಕ್ಕಳು ಪ್ರಶ್ನಾರ್ಥಕ್ಕೆ ಬಂದಿದ್ದೀರಾ, ನಿಮ್ಮ ಚಾನೆಲ್ನಲ್ಲಿ ಮಕ್ಕಳಿಗೋಸ್ಕರ ಏನಾದರೂ ಕಾರ್ಯಕ್ರಮ ಮಾಡ್ಬೋದಲ್ವ ಸರ್? ಅದು ಯಾರು TRP ಕೇಳಿದ್ರಲ್ಲ. ಅಲ್ಲ, ಡೆಫಿನೆಟ್ಲಿ ಅದು ಯೋಚನೆ ಮಾಡಬೇಕಾಗಿರುವಂಥದ್ದೇ. ಈಗಿನ ಮಕ್ಕಳು ಜರ್ನಲಿಸಮ್ ಬಗ್ಗೆ ಇಷ್ಟೊಂದು ನಾನು ಅವ್ರು ಆ್ಯಕ್ಚುಲಿ ಮೇಡಮ್ ಬಂದು, ನಾನು ಶೋಭಾ ಮೇಡಮ್ ಬಂದು ಕರೆದಾಗ ಮಕ್ಕಳು ಮುಂದೆ ಬಂದು ಕುತ್ಕೊಂಡು ನಾನು ಏನು ಮಾತಾಡಲಿ, ಮಕ್ಕಳು ನ್ಯೂಸ್ ಚಾನಲ್ ನೋಡ್ತಾರ ಅಂತ. ಅವ್ರು ಹೇಳಿದ್ರು, ಬಂದಾರ ನೋಡಿ ನೀವು ನಮ್ಮಲ್ಲಿ ಅಂತ. ಸೊ ಮಕ್ಕಳು ನ್ಯೂಸ್ ಚಾನಲ್ನ ಇಷ್ಟು ನೋಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಇಷ್ಟು ಆಸಕ್ತಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಡೆಫಿನೆಟ್ಲಿ ಒಂದು ಪ್ಲ್ಯಾನ್ ಮಾಡೋಣ ಮಕ್ಕಳಿಗೋಸ್ಕರ ಒಂದು, ಡೆಫಿನೆಟ್ಲಿ. ಧನ್ಯವಾದಗಳು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.